ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಅಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಎಸ್ಐಆರ್ ಬಗ್ಗೆ ಆತಂಕ ಬೇಡ, ನಿಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಲು ಸದಾವಕಾಶ. ಕಾಂಗ್ರೆಸ್ನವರು ಅನಗತ್ಯ ಗೊಂದಲ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆಂದ ಹರತಾಳು. ಸಾಗರ ಗಣಪತಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಸ್ನೇಹಜೀವಿ ವೈಮೋಹನ್ ಆಯ್ಕೆ. ಈಗ ಸುದ್ದಿಯ ವಿವರ. ನಮ್ಮ ಮತದಾನದ ಹಕ್ಕು ರಕ್ಷಣೆ ಮಾಡಿಕೊಳ್ಳಲು ಎಸ್ಐಆರ್ ಪೂರಕ ಮತ್ತು ಪ್ರೇರಕ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಅಣ್ಣಲೆಕೊಪ್ಪ ಬಡಾವಣೆಯಲ್ಲಿ ಬುಧವಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ದೇವೇಂದ್ರಪ್ಪ, ನಗರಾಧ್ಯಕ್ಷ ಗಣೇಶ್ ಪ್ರಸಾದ್, ನಗರಸಭೆ ಮಾಜಿ ಅಧ್ಯಕ್ಷ ಮೈತ್ರಿ ಪಾಟೀಲ್, ಬಿಟಿ ರವೀಂದ್ರ ಇನ್ನಿತರರು ಹಾಜರಿದ್ದರು. 2022-23 ನಡೆದಿದೆ. ಈಗ ಮತ್ತೆ ಮಾಡ್ತಾ ಇದ್ದಾರೆ. ಈ ಸಾರಿ ಮಾಡುವಾಗ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ. ಹಿಂದೇನಾಗೋದು ಈ SIR ಅನ್ನೋದು ನಿರಂತರವಾಗಿ ಆಯಾ ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ನು, ಕಾನ್ಸ್ಟಿಟ್ಯೂನ್ಸಿ ರಿಆರ್ಗನೈಜೇಷನ್ನು, ರಿಸರ್ವೇಷನ್ನು ಕೊಂಡು ಬಂದಿರುವಂಥ ಪ್ರಕ್ರಿಯೆ ಇದು. ಯಾಕೆ ಕಾಂಗ್ರೆಸ್ನವರಾಗಲಿ ಬೇರೆ ಪಾರ್ಟಿಯವರಾಗಲಿ ವಿರೋಧ ಮಾಡ್ತಾರೋ ಗೊತ್ತಿಲ್ಲ. ಹಿಂದೆಲ್ಲ ಏನು ಮಾಡಿದ್ರು, BLOಗಳು ಬೂತ್ ಮಟ್ಟದ ಅಧಿಕಾರಿ ಇರ್ತಿದ್ರು. ಆಗ ಟೀಚರ್ಗಳು ಹೋಗೋರು ಮನೆಗೆ, ಯಾರಿದ್ದಾರೆ ಯಾರು ಮನೇಲಿ ಇರೋರು, ಯಜಮಾನರು ಯಜಮಾಂತಿ, ಮನೆಯಲ್ಲಿ ಹಿರಿಯರೋರು ಒಬ್ರು ಇರೋರು, ಮನೆಯವರೆಲ್ಲ ಕೆಲಸಕ್ಕೆ ಹೋಗಿರೋರು ಮತ್ತು ಮನೆ ಕೆಲಸದಲ್ಲೂ ಇರೋರು ಅವ್ರ ಹತ್ರ ಮಾಹಿತಿ ತೊಗೊಳೋರು, ಯಾರಿದ್ದಾರೆ ಯಾರಿಲ್ಲ ಎಲ್ಲ ಹೆಸರು ಬರ್ಕೊಂಡು ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಬಂದು ವೋಟರ್ ಲಿಸ್ಟನ್ನು ಪ್ರಕಟಣೆ ಮಾಡೋರು. ಹಿಂದೆ 2002ರಲ್ಲಿ ಆಗಿದ್ದು ಹಾಗೆ, ಅದಕ್ಕೂ ಹಿಂದೆ ಮತ್ತು 20 ವರ್ಷದಿಂದ ಆಗಿದ್ದು ಹಾಗೆ. ಅದನ್ನು ವೋಟರ್ ಲಿಸ್ಟು ಕರಡು ಪ್ರತಿ ಅನೌನ್ಸ್ ಮಾಡ್ತಿದ್ರು. ಆ ಕರಡು ಪ್ರತಿ ಹೋಗಿ ನೋಡ್ಕೊಂತಿರಲಿಲ್ಲ. ID ಕಾರ್ಡ್ ಇರಲಿಲ್ಲ, ಸಿಸ್ಟಮೆಲ್ಲ ಇಷ್ಟೆಲ್ಲ ಟೆಕ್ನಾಲಜಿನೇ ಇರಲಿಲ್ಲ, ಈ ಥರ ಇದೆಲ್ಲ ಇರಲಿಲ್ಲ. ಅದು ಈಗ ಏನು ಮಾಡಿದರೆ, ಪ್ರತಿ ಮತದಾರರ ಗುರುತಿನ ಚೀಟಿ ಕೊಟ್ಟಿದ್ದಾರೆ, ಅದಕ್ಕೊಂದು ನಂಬರ್ ಇರ್ತದೆ. ಆ ನಂಬರು ಭಾರತ ದೇಶದಲ್ಲಿ ಮತ್ತೊಂದು ಕಾರ್ಡಲ್ಲಿ ಇರಲ್ಲ. ಹೀಗೆಲ್ಲ ಆಗಿ ಕಾಲ ಬದಲಾಗಿದೆ, ಸಾಕಷ್ಟು ಅಭಿವೃದ್ಧಿ ಆಗಿದೆ, ಟೆಕ್ನಾಲಜಿ ಮುಂದುವರೆದಿದೆ. ಈಗ ಕಂಪಲ್ಸರಿ ಈ ಕೆಲವರು ಏನಾಗ್ತಿತ್ತು, ಮಲೆನಾಡಿನಲ್ಲಿ ಉದಾಹರಣೆ ನಮ್ಮೂರಿನಾಗ, ನಂದು ಬೆಂಗಳೂರಿನಾಗೂ ಇರ್ತಿತ್ತು, ಹತ್ತಾಳದಾಗೂ ಓಟ್ ಇರ್ತಿತ್ತು. ಅಂಥದ್ದಕ್ಕೆಲ್ಲ ತೊಂದರೆ ಆಗ್ತದೆ. ಆ ಓಟನ್ನು ತೆಗಿತಾರೆ. ಆಗ ಓಟ್ ಕಮ್ಮಿ ಆಯಿತು ಅಂತ. ಕಮ್ಮಿ ಆಗಲ್ಲ. ನಂದು ಹತ್ತಾಳದಾಗೂ ಇರೋದು, ಬೆಂಗಳೂರಾಗೂ ಇರೋದು. ನಾವೆಲ್ಲ ಕೆಲವರು ಹಂಗೆ ಮಾಡ್ತಿರಲಿಲ್ಲ. ಎಲೆಕ್ಷನ್ ನಿಲ್ಲೋರು ಯಾರಿದ್ದಾರೆ ಅವ್ರು ಒಂದೇ ಕಡೆ ಇರೋಂಗೆ ನೋಡ್ಕೊತಿದ್ರು ಮುಚ್ಚೋರ್ಜಿಯಿಂದ. ಆಗಿನ ಟೀಚರ್ಗಳಿಗೆ, ಆಗಿನ BLO ಅಂತೀವಲ್ಲ, ಬೂತ್ ಲೆವೆಲ್ ಆಫೀಸರ್ಸ್ಗೆ ಅದೆಲ್ಲ ಏನು ಬೇಕಾಗಿರಲಿಲ್ಲ. ಹಾಗಿರೋದು. ಬೆಂಗಳೂರಿನಲ್ಲಿ 48% ಓಟ್ ಆಗುತ್ತೆ ಅಂತ, 50% ಓಟ್ ಆಗುತ್ತೆ, ಓಟಿಗೆ ಹೋಗಲ್ಲ ಜನ ಅಂತ ನಾವು ಅಂದ್ಕೊಳ್ತೀವಿ. ಹಾಗಲ್ಲ. ಅದು ಇನ್ನೂ ಓಟಿಗೆ ಹೋಗಲ್ಲ, ಹೌದು. ಆದರೆ ಬಹುತೇಕರ ಓಟು ಹೊರಗಡೆಗೆ ಇರ್ತಿತ್ತು, ಬೆಂಗಳೂರಿಗೆ ಇರ್ತಿತ್ತು. ಅವರು ಹೊರಗಡೆ ತಮ್ಮ ಸ್ವಂತ ಊರಿಗೆ ಹೋಗಿ ಓಟ್ ಹಾಕ್ತಿದ್ರು, ಅಥವಾ ತಮ್ಮದೊಂದು ಸಣ್ಣ ಹಿತಾಸಕ್ತಿ ಏನಿದೆ ಅಲ್ಲಿ ಹೋಗಿ ಓಟ್ ಹಾಕ್ತಿದ್ರು. ಈ ಕಾರಣಕ್ಕೆ ನಡೀತಿತ್ತು. ಯಾರೂ ಆತಂಕ ಪಡೋ ಅಗತ್ಯ ಇಲ್ಲ. SIR ಸಮಗ್ರ ಪರಿಷ್ಕರಣೆ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಪ್ರಾರಂಭ ಆಗಿದೆ. ನಾನು ಕೂಡ ನಮ್ಮೂರಿನಲ್ಲಿ ಹತ್ತಾಳಿನಲ್ಲಿ ಹೋಗಿ ನನ್ನ ಫಾರಮ್ಗಳನ್ನು ಫಿಲಪ್ ಮಾಡಿ, 5 ಫಾರಮ್ಗಳನ್ನು ನಾನು ಫಿಲಪ್ ಮಾಡಿದೆ. ನನ್ನ ತಮ್ಮನದು ಮನೆಯದು 6 ಫಿಲಪ್ ಮಾಡಿದ್ವೆಲ್ಲ. 11 ನಮ್ಮ ಮನೆ ಒಂದರಲ್ಲೇ ಕೊಟ್ಟಿವಿ. ನಿನ್ನೆ ಹತ್ತಾಳು ಒಂದರಲ್ಲೇ ಸುಮಾರು 40 ಅರ್ಜಿಗಳನ್ನು ತೊಗೊಂಡು ಅಲ್ಲೇ ಫಿಲಪ್ ಮಾಡಿ ಅಲ್ಲೇ ಕೊಟ್ಟು ಬಂದಿವಿ ನಾವು. ಹೀಗೆ ಜನರು ಆ ಫಾರಮನ್ನು ವಾಪಸ್ಸು ಕರೆಕ್ಟಾಗಿ ಫಿಲಪ್ ಮಾಡಿ ಕೊಡಬೇಕು. ಮತ್ತು ಆ ಫಾರಮ್ ಅವ್ರದ್ದೇ ಆಗಿರುತ್ತೆ. ಯಾರ್ದು ಕೊಟ್ಟಿರ್ತೀವೋ ಅವ್ರದ್ದೇ ಫಾರಮ್ ಅದು, ಹೊಸ ಫಾರಮ್ ಅಲ್ಲ. ನನ್ನ ಫಾರಮೇ ನನಗೆ ಕೊಡ್ತಾರೆ. ಈಗ ರತ್ನಾಕರ್ ಅವ್ರ ಫಾರಮ್ ಮನೆಗೆ ಹೋಗಿ ಅವ್ರದ್ದೇ ಫಾರಮ್ ಕೊಟ್ಟು ಬರ್ತಾರೆ. ಹೌದು ಅಲ್ಲ ಅಂತ ಮತ್ತೊಂದು ಸರಿ ಕನ್ಫರ್ಮ್ ಮಾಡಿದ್ರೆ ಆಯಿತು. ಭಾಳ ಗೊಂದಲ ಇಲ್ಲ. ನಾವು ಹೇಳೋದ್ರಲ್ಲಿ, ತಿಳಿಸೋದ್ರಲ್ಲಿ, ಗಾಬರಿ ಮಾಡೋದ್ರಲ್ಲಿ ಕಾಂಗ್ರೆಸ್ನವ್ರು, ನಿಶಿಮರು ಅವ್ರು ಹಂಗೆ ಕ್ರಿಯೇಟ್ ಮಾಡಿದ್ದಾರೆ. ಆ ಥರ ಯಾವುದಕ್ಕೂ ಯಾರೂ ಆತಂಕ ಪಡೋ ಅಗತ್ಯ ಇಲ್ಲ. ಯಾರು ಓಟು ಲೀಸ್ಟಲ್ಲಿ ಬಿಟ್ಟು ಹೋಗಬಾರ್ದು, ಬಿಡಬಾರ್ದು. ಹಾಗಂತ ಎಲ್ಲೋ ಬೇರೆ ದೇಶದವ್ರು ಇಲ್ಲಿ ಇರಬಾರ್ದು. ಬೇರೆ ಒಂದೇ ಕಡೆ, ಇಡೀ ಭಾರತ ದೇಶದಲ್ಲಿ ಒಂದು ಕಡೆ ಓಟ್ ಇರ್ಬೋದು. ಭಾರತ ನಿವಾಸಿಗಳಿಗೆ, ಭಾರತದ ಪ್ರಜೆಗಳು ಒಂದು ಕಡೆ ಭಾರತದಲ್ಲಿ ಇರಬೇಕು. 2 ಕಡೆ 3 ಕಡೆ ಇಲ್ಲಿ ಇರೋಕ್ಕಾಗೋದಿಲ್ಲ. ಅದಕ್ಕಾಗಿ ಆತಂಕ ಪಟ್ಟಿದ್ದಾರೆ. ಒಂದು ಬಾಂಬೆಲೂ ಇರ್ತಿತ್ತು, ಮಂಗಳೂರಿಗೂ ಇರ್ತಿತ್ತು, ತೀರ್ಥಹಳ್ಳಿಲಿ ಒಂದು ಓಟ್ ಇರ್ತಿತ್ತು, ಒಂದೇ ಓಟು ಬೆಂಗಳೂರಾಗಿ ಇರ್ತಿತ್ತು. ಇಂಥವೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಯಾರೂ ಆತಂಕ ಪಡೋ ಅಗತ್ಯ ಇಲ್ಲ. ಫಾರಮ್ಗಳನ್ನು ಅವ್ರವ್ರದ್ದೇ ಫಾರಮ್ ಅವ್ರಿಗೆ ಕೊಟ್ಟಿರ್ತಾರೆ. ತಮ್ಮ ಫಾರಮನ್ನು ತಾವು ತುಂಬಿ ಕೊಡಬೇಕು. ಇಷ್ಟೇ. ಜನರು ಸಹಕಾರ ಕೊಡಬೇಕು. ನಮ್ಮ BLOಗಳು BLA 2 ಅಂತ ರಾಜಕೀಯ ಪಕ್ಷಗಳಿಗೆ ಮಾಡಿದ್ದಾರೆ. ಆ ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಮುತುವರ್ಜಿವಹಿಸಿ ಇದನ್ನು ಮಾಡಬೇಕು. ಇದರಲ್ಲಿ ಯಾವ ಗೊಂದಲವೂ ಇಲ್ಲ. ಸಂಖ್ಯಾತರು ತೆಗಿತಾರಂತ ಅವರು ಸದಾ ಅಭದ್ರತೆಯಲ್ಲಿ ಇಡೋದು. ಮುಸ್ಲಿಮರಿಗೆ ನಿಮಗೇನೋ ಮಾಡಿಬಿಡ್ತಾರೆ BJPಯವರು,
ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಬಿಹಾರದಾಗ ತೆಗೆದಿದ್ದು ಹಾಗೆ. ಬಿಹಾರದಾಗ ಓಟ್ ಕಮ್ಮಿ ಆಯಿತು, ನೀವೇ ನೋಡಿದ್ದೀರಿ. ಎಷ್ಟೋ 50-60 ಲಕ್ಷ ಓಟ್ ತೆಗೆದ್ರು ಅಂತ. ತೆಗೆದಿಲ್ಲ. ಬಿಹಾರದಾಗೂ ಓಟಿತ್ತು ಅವ್ರದ್ದು, ಬೆಂಗಳೂರಿನಾಗೂ ಓಟಿತ್ತು. ಬಿಹಾರಿಗಳು ಇವತ್ತು ಪೂರ್ತಿ ಕೆಲಸ ಮಾಡೋರೆಲ್ಲ ಡೆಲ್ಲಿಲಿದ್ದಾರೆ. ಡೆಲ್ಲಿಲಿ ಕೆಲಸ ಮಾಡೋರು ಅಷ್ಟು ಜನ ಬಿಹಾರೀಸೆ, ಕೂಲಿ ಕೆಲಸಗಳನ್ನ. ಅವರು ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಇಲ್ಲಿ ಬಂದು ನಮ್ಮ ಓಟ್ ಎಲ್ಲಿರಬೇಕು ಅಂತ ಈಗಲೂ ನಮ್ಮ ರಾಜ್ಯದಲ್ಲೂ, ನಮ್ಮ ಊರಿನಲ್ಲೂ, ನಮ್ಮ ಮನೆಯಲ್ಲೂ ಎಲ್ಲಿರಬೇಕು ಒಂದು ಕಡೆ ತೀರ್ಮಾನ ತೊಗೋಬೇಕು. ಈಗ ಎರಡೆರಡು ಕಡೆ ಆಗೋದಿಲ್ಲ. ಆ ಓಟ್ಗಳು ಕಮ್ಮಿ ಆಗುತ್ತೆ ಅಷ್ಟೇ. ಆತಂಕ ಪಡೋ ಅಗತ್ಯ ಇಲ್ಲ. ಕಾಂಗ್ರೆಸ್ನವ್ರು ಸುಮ್ಮನೆ ಒಂದು ಅಲ್ಪಸಂಖ್ಯಾತರಲ್ಲಿ ಭಯ ಹುಟ್ಟಿಸ್ತಕ್ಕಂಥ, ನಿಮ್ಮ ಓಟನ್ನು ತೆಗೆದು ಬಿಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಾನು ಇದರಲ್ಲಿ ಭಾಗವಹಿಸಿದ್ದೀನಿ. ನಾನು ಸ್ವತಃ BLA 2 ಆಗಿದ್ದೀನಿ ನನ್ನ ಬೂತ್ನಲ್ಲಿ. ಯಾವ ಆತಂಕಕ್ಕೆ ಯಾರೂ ಒಳಗಾಗಬೇಕಾಗಿಲ್ಲ. ಈ ರಾಜ್ಯದಲ್ಲಿ ಯಾರು ನಿಜವಾದ ಮತದಾರರಿದ್ದಾರೆ ಅವರೆಲ್ಲರಿಗೂ ಸೇರ್ತದೆ. ಸಾಗರ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಉಪಾಧ್ಯಕ್ಷರಾಗಿ ವೈಮೋಹನ್ ಮಂಗಳವಾರ ಅವಿರೋಧ ಆಯ್ಕೆಯಾಗಿದ್ದಾರೆ. ವೈಮೋಹನ್ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ವಿಜಯನಗರ ನಾಗರಿಕ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಸರಸ್ವತಿ ನಾಗರಾಜ್, ಪ್ರಮುಖರಾದ ವಿ ಶಂಕರ್, ಶ್ರೀನಿವಾಸ್, ಮಧುಮಾಲತಿ, ಎಸ್ ಗಜಾನನ ಜೋಯ್ಸ್, ವಿನಾಯಕ್ ರಾವ್, ರಮೇಶ್ ಚಂದ್ರಗುತ್ತಿ, ನಾರಾಯಣ್, ಕೃಷ್ಣಮೂರ್ತಿ ಭಂಡಾರಿ, ಡಿಶ್ ಗುರು, SV ಕೃಷ್ಣಮೂರ್ತಿ, ಗುರುಲಿಂಗಯ್ಯ, ಲಲಿತಾಂಬಿಕಾ, ಸುಧಾ, ಪ್ರಮೋದ್ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.